ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವಾಗ ರೆಡಿಯಾಗಿ ನಾನು ಶಾಪಿಂಗ್ ಹೋಗ್ತಿದ್ದೀನಿ. ಆಲ್ರೆಡಿ ಕ್ರೀಮ್ ಇಲ್ಲಿ ಹಾಕೊಂಡ್ಬಿಟ್ಟಿದ್ದೀನಿ. ಕೂದಲೆಲ್ಲ ಹಿಂಗೆ ಇದೆ, ಮಿಸ್ ಆಗುತ್ತೆ, ಬಟ್ ಸ್ಟಿಲ್ ಸಮ್ ಹೌ. ನಂಗೆ ನೀಟಾಗಿ ಕಾಜಲ್ ಹಾಕೊಳಕ್ಕೂ ಬರಲ್ಲ, ಹೆಂಗೋ ಬಂದೆ. ಹೇರ್ ಸ್ಟೈಲ್ ಹೆಂಗೆ ಮಾಡಬೇಕು ಸುಮ್ಮನೆ ಹಿಂಗೆ ಮಾಡಿಬಿಟ್ಟು ಹಿಂಗೆ ಮಾಡಿಬಿಡ್ತೀನಿ. ನಾನು ನೋಡಕ್ ಮಾತ್ರ ಸಾಫ್ಟ್ ಸಿಲ್ಕಿ ಹೇರು, ಬಟ್ ಸಿಕ್ಕಾಪಟ್ಟೆ ಸಿಕ್ಕಾಗುತ್ತೆ ನೋಡಿ. ಎಷ್ಟೊಂದು ಸಲ ಅಂತೂ ಹತ್ಬಿಟ್ಟಿದ್ದೀನಿ ಸಿಕ್ಕು ಈ ಥರ ಮಾಡೋಕ್ಕಲ್ತಲ್ಲಿ. ಇದು ನೋಡಿ ನಂದೇ ವಿಡಿಯೋ, ನಾನು ಎಷ್ಟು ಸಲ ನೋಡ್ತೀನೋ ನನಗೆ ಗೊತ್ತಿಲ್ಲ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ನನ್ನ ವಿಡಿಯೋ ನಾನೇ ನೋಡ್ಕೊಳ್ಳೋದು. ಶಾಪಿಂಗಿಗೆ ಅಂತ ರೆಡಿ ಆಗಿದ್ದೀನಿ. ಯಾವಾಗಲೂ ಮಳೆ ಬರೋದು ನಿಂತೋಗೋದು, ಬರೋದು ನಿಂತೋಗೋದು ಮಾಡ್ತಿದ್ದೆ. ಫುಲ್ಲು ಕಂಪ್ಲೀಟಾಗಿ ನಿಂತೋಗಿದೆ ಅಂತ ಒಂದು ಅಶ್ಯೂರೆನ್ಸ್ ಸಿಕ್ಕಾದ್ಮೇಲೆ ನಾನು ಶಾಪಿಂಗ್ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಆಮೇಲೆ ನಂಗೆ ಯಾವಾಗಲೂ ಕುನಾಫ ತಿನ್ನಬೇಕು ಅಂತ ಅನಿಸ್ತಿತ್ತು. ಬರೀ ಬೆಂಗಳೂರಲ್ಲಿ ಅಷ್ಟೇ ಕುನಾಫ ಸಿಗುತ್ತೆ. ಫಾರ್ ದಿ ಫಸ್ಟ್ ಟೈಮ್ ನಮ್ಮ ತುಮಕೂರಲ್ಲೂ ಕುನಾಫ ಸಿಗುತ್ತೆ ಅಂತ ಯಾವುದೋ ರೀಲ್ಸಲ್ಲಿ ನೋಡಿದ್ದೀನಿ. ಇವತ್ತು ನಾನು ಅಲ್ಲೂ ಹೋಗಿ ಕುನಾಫ ತಿನ್ಕೊಂಡು ಬರ್ತೀನಿ. ಮತ್ತು ಏನಾದರೂ ಫೋಟೋಸ್ಗೆ ವಿಡಿಯೋಸ್ಗೆ ಬೇಕಂದರೆ ಹಿಂಗೆ ಹೇರ್ ಸ್ಟೈಲ್ ಮಾಡ್ಕೊಂಡ್ಬಿಡ್ತೀನಿ ಅಷ್ಟೇ. ಆಲ್ರೆಡಿ ಇಲ್ಲೇನೆ ಸಿಗೋದು ಕುನಾಫ. ನಾನಂತೂ ಸೂಪರ್ ಎಕ್ಸೈಟೆಡ್ ಆಗಿದ್ದೀನಿ. 4 months ಆಗಿದೆ ಕುನಾಫ ತಿಂದು. ವಿಡಿಯೋ ಸ್ಕ್ರಾಲ್ ಮಾಡೋವಾಗೆಲ್ಲ ಕುನಾಫ ಬರ್ತಿತ್ತಲ್ಲ, ನಂಗಂತೂ ತಿನ್ಬೇಕು ಅನಿಸ್ತಿತ್ತು. ನೋಡೋಣ ಹೆಂಗಿರುತ್ತೆ ಅಂತ. ಚೆನ್ನಾಗಿದ್ರೆ ಸಾಕು. ಅಷ್ಟೊಂದು ಖುಷಿಯಾಗಿ ಬಂದೆ ಕುನಾಫ ಸಿಗುತ್ತೆ ಅಂತ. ಇವತ್ತು ಕುನಾಫ ಮಾಡೋರೇ ಬಂದಿಲ್ವಂತೆ, ನಾಳೆ ನಾಡಿದ್ದು ಸಿಗುತ್ತಂತೆ. ಇಲ್ಲ, ಬೇರೆ ಕಡೆ ಹೋಗಿ ಏನಾದ್ರೂ ತಿಂತೀನಿ. ನಾನಂತೂ ವೆರಿ ಮಚ್ ಡಿಸಪಾಯಿಂಟೆಡ್. ಕುನಾಫ ಇವತ್ತು ತಿನ್ನಕ್ಕೆ ಸಿಕ್ಕಿಲ್ಲ. ಸೊ ದೊನ್ನೆ ಬಿರಿಯಾನಿ ಕೊಂಬೋ ತಿನ್ನೋಣ ಅಂತ ಇದು ಚಿಕ್ಕಪೇಟೆ ದೊನ್ನೆ ಬಿರಿಯಾನಿ ಬಂದಿದ್ದೀವಿ. ಬನ್ನಿ ನೋಡೋಣ ಹೆಂಗಿರುತ್ತೆ. ಇವಾಗ ಬ್ಯಾಟಿಂಗ್ ಸ್ಟಾರ್ಟ್ ಮಾಡಿ ಚೆನ್ನಾಗಿದೆ. ಶಾಪಿಂಗ್ ಅಂತ ಬಂದೆ. ಆಫರ್ ನೋಡಿ ಸಿಕ್ಕಾಪಟ್ಟೆ ಖುಷಿ ಆಯಿತು. ಆಮೇಲೆ ಕಲೆಕ್ಷನ್ಸ್ ನೋಡಿ ಸಿಕ್ಕಾಪಟ್ಟೆ ಬೇಜಾರಾಯಿತು. ನೀಟಾಗಿ ಎಂಜಾಯ್ ಮಾಡೋಕ್ಕಾಗಿಲ್ಲ ಶಾಪಿಂಗ್ನ, ಯಾಕಂದರೆ ಸಿಕ್ಕಾಪಟ್ಟೆ ಕ್ರೌಡ್ ಇತ್ತು. ಅದಕ್ಕೆ ಈಗ ಸ್ಯಾಡ್ ಆಗಿ ಮನೆಗೆ ಹೋಗ್ತಿದ್ದೀವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.